ಓಂ ನಮೋ ಭಗವತೆ ವ್ಯಾಸಾಯ. ನಮೋ ಭಗವತ್ಯೈ ಅಂಬ್ರಹ್ಣ್ಯೈ. ನಮೋ ದೇಹೇಂದ್ರಿಯ ಪ್ರಾಣ ಮನೋಭಿಮಾನಿನೇ ಪ್ರಾಣಾಯ. ನಮೋಸ್ತು ಬ್ರಹ್ಮರಾತಾಯ ಶುಕಾಯ. ಅಥಾತಃ ಸಾತ್ವತ್ಯಾಃ ಸಂಹಿತಾಯಾಃ ಭಾಗವತರೂಪಾಯಾಃ ಪ್ರಥಮೇ ಸ್ಕಂಧೆ ಚತುರ್ಥೇ ಅಧ್ಯಾಯೇ ತ್ರಯೋದಶಃ ಅಥವಾ ಚತುರ್ದಶಃ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ದ್ವಾಪರೇ ಅಷ್ಟಾವಿಂಶೇ ಮಹಾಯುಗೆ ದ್ವಾಪರೇ ಯುಗೆ ಪ್ರಾಪ್ತೆ ದ್ವಾಪರಸ್ಯ ಚ ಅಂತಿಮೇ ಭಾಗೆ ಅಯಂ ವ್ಯಾಸಃ ಯೋಗಿ ಹರೇಃ ಕಲಯಾ ವಾಸವ್ಯಾಂ ಪರಾಶರಾತ್ ಜಜ್ಞೆ. ಸ ಕದಾಚಿತ್ ಸರಸ್ವತ್ಯಾಃ ಉಪಸ್ಪೃಶ್ಯ ಜಲಂ ಶುಚಿಃ ವಿವಿಕ್ತ ಏಕ ಆಸೀನಃ ಉದಿತೆ ರವಿಮಂಡಲೆ. ಭಾಗವತದ ಮೊದಲ ಸ್ಕಂದದ 4ನೇ ಅಧ್ಯಾಯದ 14ನೆಯ ಶ್ಲೋಕ ಅಥವಾ 13ನೇ ಶ್ಲೋಕವನ್ನು ನಾವು ಇವತ್ತು ಕೇಳಬೇಕು. ಕಳೆದ ದಿವಸ ಇದನ್ನು ನೋಡಿದ್ದೇವೆ. 28ನೇ ಮಹಾಯುಗದಲ್ಲಿ, ಈ ಮನ್ವಂತರದ 28ನೇ ಮಹಾಯುಗದಲ್ಲಿ, ಅದರ 3ನೇ ಯುಗವಾದಂತಹ ದ್ವಾಪರ ಯುಗದಲ್ಲಿ, ಅದರ ಅಂತಿಮ ಭಾಗದಲ್ಲಿ, ದ್ವಾಪರ ಯುಗ ಸಮಾಪ್ತ ಆಗಲಿಕ್ಕೆ ಸುಮಾರು 600-700 ವರ್ಷ ಉಳಿದಿದ್ದಾಗ, ಉಪರಿಚರ ವಸುವಿನ ಮಗಳಾದ್ರಿಂದ ವಾಸವಿ ಅಂತ ಕರೆಸ್ಕೊಂಡಿರುವ ಸತ್ಯವತಿಯಲ್ಲಿ ಪರಾಶರರಿಂದ ಜನಿಸಿದರು ಈ ವ್ಯಾಸರು. ಸ ಕದಾಚಿತ್ ಸರಸ್ವತ್ಯಾಃ ಉಪಸ್ಪೃಶ್ಯ ಜಲಂ ಶುಚಿಃ ವಿವಿಕ್ತ ಏಕ ಆಸೀನಃ ಉದಿತೆ ರವಿಮಂಡಲೆ. ಮುಂದೆ ಆ ವ್ಯಾಸರ ಅವತಾರದಲ್ಲಿ ಏನೇನು ಕಾರ್ಯಗಳನ್ನು ಅವರು ಮಾಡಿದರು ಅಂತನ್ನೋದನ್ನು ಈಗ ನಾವು ನೋಡ್ತೀವಿ. ಜಲಂ ಶುಚಿ ಅಂತ ಕೆಲವು ಕಡೆ ಪಾಠ ಇದೆ, ಕೆಲವು ಜಲಂ ಶುಚಿ ಅಂತ ಪಾಠ ಇದೆ. ಸರಸ್ವತಿ ನದಿಯ ತೀರ, ಆ ತೀರದಲ್ಲಿ ಸ್ನಾನ ಮಾಡಿದರು. ಸೂರ್ಯೋದಯದ ಕಾಲ ಅದು. ಹೀಗೆ ಅವರು ಮನಸ್ಸಿನಲ್ಲಿ ಆಲೋಚನೆ ಮಾಡಿದರಂತೆ. ಪರಾವರಜ್ಞ ಸ ಋಷಿ ಕಾಲೇನ ಅವ್ಯಕ್ತರಂಹಸ ಯುಗಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ. ಪರಾವರಜ್ಞ, ಈ ಜಗತ್ತಿನಲ್ಲಿ ಶ್ರೇಷ್ಠವಾದ ತತ್ವ ಯಾವುದು, ಅದಕ್ಕಿಂತ ಕನಿಷ್ಠವಾದ ತತ್ವ ಯಾವುದು, ಇದೆಲ್ಲವನ್ನು ಕೂಡ ಸರಿಯಾಗಿ ಬಲ್ಲವರು ಈ ವ್ಯಾಸರು. ಅವರು ಹೀಗೆ ಆ ಮುಂದಿನಂತೆ ಎಲ್ಲವನ್ನು ಆಲೋಚನೆ ಮಾಡಿದರು. ಕಾಲೇನ ಅವ್ಯಕ್ತರಂಹಸ, ಈಗ ಕೃತ ತ್ರೇತ ಎಲ್ಲ ಕಳೆದಿವೆ, ದ್ವಾಪರವೂ ಮುಗಿಲಿಕ್ಕೆ ಬಂದಿದೆ, ಕಲಿಯುಗ ಸಮೀಪಿಸ್ತಾ ಇದೆ. ಕಾಲದ ಪ್ರಭಾವವೇ ಯಾವತ್ತೂ ಬಹಳ ಬಲಿಷ್ಠವಾದದ್ದು. ಕಲಿಯುಗವೇ ಇರಲಿ ಮತ್ತು ಯಾವುದೇ ಯುಗವೇ ಇರಲಿ, ಕಾಲದ ವೇಗಕ್ಕೆ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿಬಿಡ್ತದೆ. ಕೆಟ್ಟದ್ದು ಕೊಚ್ಚಿಕೊಂಡು ಹೋಗ್ತದೆ, ಒಳ್ಳೆಯದ್ದು ಕೆಲವು ಬಾರಿ ಅದರಿಂದ ಕೊಚ್ಚಿಕೊಂಡು ಹೋಗ್ತದೆ. ಆ ಕೆಟ್ಟದ್ದನ್ನು ಮೆಟ್ಟಿ ನಿಂತು ಒಳ್ಳೆಯದನ್ನು ಎತ್ತಿ ಹಿಡಿಲಿಕ್ಕೆ ಮೇಲಿಂದ ಮೇಲೆ ಭಗವಂತನ ಆದೇಶದಂತೆ ಉಳಿದ ಮಹಾತ್ಮರು ಇವರೆಲ್ಲ ಅವತರಿಸಬೇಕಾಗ್ತದೆ. ಅದಕ್ಕೆ ಕಾಲೇನ ಅವ್ಯಕ್ತರಂಹಸ, ಆ ಕಾಲಕ್ಕೊಂದು ಅವ್ಯಕ್ತವಾದ ವೇಗ ಇದೆ. ನಾವು ದೈನಂದಿನ ಚಟುವಟಿಕೆಗಳನ್ನು ನೋಡುವಾಗ ಈ ಕಾಲ ಹೇಗೆ ವೇಗವಾಗಿ ಸಾಗ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ನೋಡದ ಹೊರತು ನಮಗದು ಗೊತ್ತಾಗೋದಿಲ್ಲ. ಆದರೆ ಯಾರು ಜ್ಞಾನಿಗಳಿದ್ದಾರೆ ಅವರಿಗೆ ಮಾತ್ರ ಅದು ಗೊತ್ತಾಗ್ತದೆ. ಭಗವಂತನಂತೂ ಸರ್ವಜ್ಞ. ಪರಾವರಜ್ಞ ಅಂದರೆ ಅತೀತಾನಾಗತವಿತ್, ಹಿಂದೆ ನಡೆದದ್ದನ್ನು, ಮುಂದೆ ನಡೆಯಬೇಕಾದ್ದನ್ನು, ಇಂದು ನಡೆದಿದ್ದನ್ನು ಎಲ್ಲವನ್ನು ಕೂಡ ಬಲ್ಲವರವರು. ಹೀಗೆ ಕಾಲಕ್ಕಿರುವ ಪ್ರಭಾವವನ್ನು ಪ್ರಾಯ
ಇನ್ನು ಯಾರೂ ಕೂಡ ತಡೆಯುವುದು ಸಾಧ್ಯ ಇಲ್ಲ, ಯಾರೂ ಕೂಡ ಭಗವಂತನಷ್ಟು ಸರಿಯಾಗಿ ಅದನ್ನು ಅರಿಯುವುದು ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿ ಅವರಿಗೆ ಇದೆಲ್ಲವೂ ಕೂಡ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕಾಲೇನ ಅವ್ಯಕ್ತರಂಹಸ ಧರ್ಮ ವ್ಯತಿಕರ. ಧರ್ಮ ಅಂತನ್ನುವುದು ವ್ಯತ್ಯಸ್ತ ಆಗಿ ಹೋಗಿತ್ತು. ಯುಗ ಧರ್ಮ ವ್ಯತಿಕರ, ಯಾವ್ಯಾವ ಯುಗದಲ್ಲಿ ಹೇಗೆ ಧರ್ಮಗಳಿರಬೇಕು, ಯಾವ ರೀತಿಯಾಗಿ ಜನ ನಡ್ಕೊಳ್ಬೇಕು ಅನ್ನುವುದೆಲ್ಲವೂ ಕೂಡ ಈಗ ಅಸ್ತವ್ಯಸ್ತ ಆಗಿ ಹೋಗಿದೆ. ಯುಗ ಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೇ ಯುಗೆ. ಪ್ರತಿಯೊಂದು ಯುಗ ನಡೆದಾಗಲೂ ಕೂಡ ಆ ಯುಗಕ್ಕನುಸಾರವಾಗಿ ಶಕ್ತಿಯಂತೂ ಕಡಿಮೆ ಆಗ್ತದೆ. ತ್ರೇತಾಯುಗದಲ್ಲಿ ಹನುಮಂತನಿಗಿದ್ದ ಶಕ್ತಿಯೇ ದ್ವಾಪರ ಯುಗದಲ್ಲಿ ಭೀಮನಿಗೆ ಇರಲಿಲ್ಲ. ಅರ್ಥಾತ್ ಅದನ್ನು ವ್ಯಕ್ತ ಮಾಡಿಕೊಳ್ಳಿಕ್ಕೆ ಅವನಿಗೆ ಭಗವಂತನ ಸಮ್ಮತಿ ಇಲ್ಲ. ಸ್ವಯಂ ಪ್ರಾಣನೂ ಕೂಡ ಇಲ್ಲಿ ಜನಿಸಿದಾಗ ಆಯಾ ಯುಗದ ಧರ್ಮಕ್ಕೆ ತಕ್ಕಂತೆ ವರ್ತಿಸ್ತಾನೆ. ಅದನ್ನು ಮಹಾಭಾರತದಲ್ಲೇ ಭೀಮ ಮತ್ತು ಹನುಮರ ಸಂವಾದದಲ್ಲಿ ವನಪರ್ವದಲ್ಲಿ ನಾವು ನೋಡ್ತೇವೆ. ಭೌತಿಕಾನಾಂಚ ಭಾವಾನಾಂ ಶಕ್ತಿ ಹ್ರಾಸಂಚ ತತ್ಕೃತಂ. ಎಲ್ಲ ಭೌತ ವಸ್ತುಗಳು ಕೂಡ ಕ್ರಮವಾಗಿ ತಮ್ಮ ತಮ್ಮ ಶಕ್ತಿಯನ್ನು ಕಳ್ಕೋತವೆ. ಆಹಾರ ಪದಾರ್ಥಗಳು ತಮ್ಮ ಶಕ್ತಿಯನ್ನು ಕಳ್ಕೋತವೆ. ಇದನ್ನು ಕೂಡ ನಾವು ಗಮನಿಸಬೇಕು. ನಾವು ತಿನ್ನುವ ಆಹಾರ ಪದಾರ್ಥಗಳು, ಆಹಾರವೇ ಸ್ಥೂಲ ಭಾಗ ಮಲವಾಗಿ, ಮಧ್ಯಮ ಭಾಗ ರಕ್ತವಾಗಿ, ಸೂಕ್ಷ್ಮ ಭಾಗ ಮನಸ್ಸಾಗಬೇಕು. ಸಕಲ ಭೌತಿಕ ವಸ್ತುಗಳು ಕೂಡ ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ, ಹೀಗೆ ಪ್ರತಿಯೊಂದೂ ಕೂಡ ತಮ್ಮ ತಮ್ಮ ಶಕ್ತಿಯನ್ನು ಕಳ್ಕೊಂಡಿರ್ತವೆ. ಆದ್ದರಿಂದ ಈ ಒಂದು ವ್ಯತ್ಯಾಸ ಆಗಿ ಹೋಗಿದೆಯಲ್ಲ, ವ್ಯತ್ಯಾಸ ಆಗಿದ್ದಕ್ಕಾಗಿ ಏನು ಮಾಡಬೇಕು? ಶಕ್ತಿ ಹ್ರಾಸಂಚ ತತ್ಕೃತಂ ಅಶ್ರದ್ಧಾನಾನ್ ನಿಸ್ಸತ್ವಾನ್. ಎಲ್ಲ ಭೌತಿಕ ವಸ್ತುಗಳಲ್ಲೂ ಕೂಡ ಶಕ್ತಿ ಕಡಿಮೆ ಆಗಿರುವುದರಿಂದ ಜನ ಶಾರೀರಿಕವಾಗಿ ದುರ್ಬಲರಾಗ್ತಾರೆ. ಶಾರೀರಿಕವಾಗಿ ದುರ್ಬಲರಾಗಿದ್ದರಿಂದ ಅವರು ಬೌದ್ಧಿಕವಾಗಿಯೂ ಕೂಡ ದುರ್ಬಲರಾಗಿ ಬಿಡ್ತಾರೆ. ಆಯುಷ್ಯದ ಮಿತಿ ಅವ್ರದ್ದು ಕಡಿಮೆ ಆಗ್ತದೆ, ಆಸ್ತಿಕ್ಯ ಬುದ್ಧಿ ಕಡಿಮೆ ಆಗ್ತದೆ. ಅಶ್ರದ್ಧಾನಾನ್ ನಿಸ್ಸತ್ವಾನ್ ದುರ್ಮೇಧಾನ್. ಯಾರು ಹೇಳಿದರೂ ಕೂಡ ಅದನ್ನು ಗ್ರಹಿಸುವ ಶಕ್ತಿ ಅವರಿಗೆ ಉಳಿಯೋದಿಲ್ಲ. ಹಸಿತಾಯುಷಃ, ಶ್ರವಣ ಮನನ ಮೊದಲಾದವುಗಳನ್ನು ಮಾಡಬೇಕಾದಂಥ ಒಂದು ದೃಢವಾದಂಥ ಆಯುಷ್ಯವೇ ನಷ್ಟ ಆಗಿ ಹೋಗಿರ್ತದೆ. ದುರ್ಭಗಾಂಶ ಜನಾನ್ ವೀಕ್ಷ್ಯ ಮುನಿರ್ ದಿವ್ಯೇನ ಚಕ್ಷುಷ. ತನ್ನ ದಿವ್ಯ ದೃಷ್ಟಿಯಿಂದ ಅದೆಲ್ಲವನ್ನೂ ಕೂಡ ಈ ಮುನಿ ವ್ಯಾಸ ನೋಡಿದ. ಸ್ವಸ್ವ ವರ್ಣಾಶ್ರಮಾನುಗುಣ ಧರ್ಮಾನುಷ್ಠಾನ ವಿಷಯಕತ್ವರಹಿತಾನ್. ಯಾವ್ಯಾವ ವರ್ಣದವರು, ಯಾವ್ಯಾವ ಆಶ್ರಮದವರು ಹೇಗೆ ನಡ್ಕೊಳ್ಬೇಕಾಗಿತ್ತು ಅದರಂತೆ ಅವರಿಗೆ ನಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸರ್ವ ವರ್ಣಾಶ್ರಮಾನಾಂಚ ಯದ್ದಧ್ಯೌ ಚಿರಂ ಅಮೋಘಧೃಕ್. ಅಮೋಘಧೃಕ್ ಈ ವ್ಯಾಸರು. ಅವರ ಆ ಜ್ಞಾನ ಅನ್ನುವುದು ಯಾವತ್ತೂ ಕೂಡ ವಿಫಲ ಆಗುವಂಥದ್ದಲ್ಲ. ಯಾವುದನ್ನು ಆಲೋಚನೆ ಮಾಡಿರ್ತಾರೆ, ಮುಂದಾಲೋಚನೆ ಮಾಡಿ ಕಾರ್ಯವನ್ನು ಮಾಡಿರ್ತಾರೆ, ಅದು ಅದರಂತೆಯೇ ನಡೀತದೆ. ಅಮೋಘಧೃಕ್ ಅವಿಧತ ಸಂಕಲ್ಪ ಅಂತ ವೀರರಾಘವರ ವ್ಯಾಖ್ಯಾನದಲ್ಲಿ ಅವನ ಸಂಕಲ್ಪ ಯಾವತ್ತೂ ಕೂಡ ಹುಸಿ ಹೋದದ್ದಿಲ್ಲ, ಅವನ ಆಲೋಚನೆ ಯಾವತ್ತೂ ಕೂಡ ವ್ಯರ್ಥವಾದದ್ದಿಲ್ಲ ಅಂತ ಅದನ್ನು ತೋರಿಸ್ತಾರೆ. ಈ ಭಾಗವತ ಶ್ಲೋಕಗಳನ್ನು ನಾವೇನು ನೋಡ್ತಾ ಇದ್ದೀವಿ, ಇಲ್ಲಿ ಬಹಳ ಕ್ಲಿಷ್ಟ ಅನಿಸುವಂಥ ಪದಗಳು ಇತ್ಯಾದಿಗಳು ಯಾವುದೂ ಕೂಡ ಇಲ್ಲ. ಆದ್ದರಿಂದ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯನೂ ಕೂಡ ಹೆಚ್ಚಿಂದೇನು ಇಲ್ಲಿ ಬರುವುದು ಸಾಧ್ಯ ಇಲ್ಲ. ಆಚಾರ್ಯರು ಈ ಎಲ್ಲ ಶ್ಲೋಕಗಳಿಗೆ ಭಾಗವತ ತಾತ್ಪರ್ಯ ಬರೆಯುವುದು ಕೂಡ ಏನು ಅಗತ್ಯವಾಗಿ ಕಂಡಿಲ್ಲ. ಪರಾವರಜ್ಞ ಅಂದರೆ ಕಾಲದ್ರಯ ಜ್ಞಾನಿ ಅಂತಾರೆ ವಿಜಯಧ್ವಜ ತೀರ್ಥರು. ಪರಾವರಜ್ಞ ಸ ಋಷಿ ಅಂತಿದೆ. ಸಹ ಅಂದರೆ ಸಾರರೂಪನಾದ ಅಂತ ವಿಜಯಧ್ವಜ ಸ್ವಾಮಿಗಳ ಅರ್ಥ ಹೇಳ್ತಾರೆ. ಹಂಸ ಅನ್ನುವಲ್ಲಿ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಸಾರರೂಪ ಅಂತ ಅರ್ಥ ಹೇಳಿದ್ದಾರೆ. ಸಹ ಅಂದರೆ ಕೇವಲ ಸರ್ವನಾಮ ಶಬ್ದ, ಆ ಋಷಿ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಸರ್ವೋತ್ತಮನಾದ ಋಷಿ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಯೋಗ್ಯ. ಅವ್ಯಕ್ತರಂಹಸ ಅಂದರೆ ಅನಭಿವ್ಯಕ್ತ ವೇಗೇನ. ಆ ವೇಗ ನಮಗೆ ಹೇಗಿದೆ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ, ಕಾಲದ ವೇಗ.
ದುಷ್ಟ ಮೇಧಾ ಯೇಷಾಂತೆ ದುರ್ಮೇಧಾ ಧಾರಣ ಶಕ್ತಿ ಶೂನ್ಯಾನ್ವ. ಯಾರು ಹೇಳಿದ್ದಾರೆ ಅಂತನ್ನೋದನ್ನು ಮೊದಲು ಗ್ರಹಿಸಲಿಕ್ಕೆ ಆಗೋದಿಲ್ಲ, ಗ್ರಹಿಸಿದ್ದನ್ನು ನೆನಪಿಟ್ಕೊಳ್ಳಿಕ್ಕಾಗೋದಿಲ್ಲ. ಈ ಅನೇಕ ಥರದ ತೊಂದರೆಗಳಿಂದ ಹೀಗೆ ಜನ ಪೀಡಿತರಾಗಿಬಿಟ್ಟಿರ್ತಾರೆ. ಅವಂಧ್ಯ ಜ್ಞಾನ ಅಮೋಘ ದೃಕ್ ಅಂದರೆ ಹುಸಿ ಹೋಗದ ಜ್ಞಾನವುಳ್ಳವರು ಅಂತ ವಿಜಯಧ್ವರಿ ಸ್ವಾಮಿಗಳ ಅರ್ಥ. ನಮ್ಮ ದೇಹ ಇದು ಭೌತಿಕವಾದ ದೇಹ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಅನ್ನುವಂಥ ಪಂಚಮಹಾಭೂತಗಳಿಂದ ಹುಟ್ಟಿದ ಆಹಾರಗಳನ್ನು ತಿಂದು ಬೆಳೆದಂತಹ ದೇಹ ಇದು. ಆದ್ದರಿಂದ ಆ ಪಂಚಮಹಾಭೂತಗಳಲ್ಲೇ ಸತ್ವ ಕ್ಷೀಣಿಸಿ ಹೋದಾಗ ಆ ಆಹಾರದಲ್ಲಿ ಶಕ್ತಿ ಕ್ಷೀಣಿಸ್ತದೆ. ಆಹಾರದಲ್ಲಿ ಶಕ್ತಿ ಕ್ಷೀಣಿಸಿದಾಗ ಆಹಾರವನ್ನೇ ತಿಂದು ಬೆಳೆಯಬೇಕಾದಂಥ ಬುದ್ಧಿಯು ಕೂಡ ಕ್ಷೀಣಿಸಿ ಹೋಗ್ತದೆ. ಗುರೋರ್ವಿದ್ಯಾ ಸ್ವೀಕೃತಿರ್ಯಾಸ ಆಹಾರ ಇತಿ ಸ್ಮೃತಃ ಅಂತ ಚಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಗುರುವಿನಿಂದ ಆಹಾರವನ್ನೇನು ವಿದ್ಯೆಯನ್ನೇನು ಸ್ವೀಕಾರ ಮಾಡ್ತೀವಿ ಅದೇ ಒಂದು ಉತ್ತಮವಾದ ಆಹಾರ ಅಂತ. ಅದು ಶುದ್ಧವಾಗಿದ್ದರೆ, ಗುರು ಶುದ್ಧವಾದ ಜ್ಞಾನವನ್ನು ಶಿಷ್ಯನಿಗೆ ಉಪದೇಶ ಮಾಡಿದರೆ, ಶಿಷ್ಯ ಅದನ್ನು ಶುದ್ಧನಾಗಿ ಸ್ವೀಕಾರ ಮಾಡಿದರೆ ಸರಿಯಾದ ಜ್ಞಾನ, ಮುಂದೆ ಭಕ್ತಿ, ಅದರಿಂದ ಮೋಕ್ಷ. ಹೀಗೆ ಈ ಒಂದು ಪರಂಪರೆ ಏನಿದೆ, ಗುರು ಶಿಷ್ಯರ ಪರಂಪರೆ, ಆ ಪರಂಪರೆಯಲ್ಲಿಯೂ ಕೂಡ ಈ ಥರದ ಅನೇಕ ಶಕ್ತಿ ಹ್ರಾಸ, ಬೌದ್ಧಿಕ ಶಕ್ತಿ ಹ್ರಾಸ ಅದಾಗಿ ಹೋಗಿರ್ತದೆ. ಅದರಿಂದ ಎಲ್ಲರೂ ಕೂಡ ದುರ್ಮೇಧರಾಗಿ ಹೋಗಿರ್ತಾರೆ. ಆವಾಗ ಏನು ಮಾಡಬೇಕು? ಇಂಥದಕ್ಕೆ ಒಂದು ಉಪಾಯವನ್ನು ಮಾಡಬೇಕು, ಒಂದು ಮದ್ದು ಅರಿಯಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂತ ಅವರು ಆಲೋಚನೆ ಮಾಡಿದರು ವ್ಯಾಸರು. ದುರ್ಭಗಾಶ್ಚ ಜನಾನ್ವೀಕ್ಷ ಮುನಿರ್ದಿವ್ಯೇನ ಚಕ್ಷುಷ ಸರ್ವವರ್ಣಾಶ್ರಮಾಣಾಂ ಯತ್ ದಧ್ಯೌ ಚಿರಂ ಅಮೋಘಧೃಕ. ಅವನು ಸರ್ವಜ್ಞನೇ ಆದರೂ ಕೂಡ ಆಯಾ ಕಾಲಕ್ಕೆ ತಕ್ಕಂತೆ ಅವನು ಅವತಾರ ಮಾಡಿದಾಗ ಹೇಗೆ ವರ್ತಿಸಬೇಕು ಅಂತನ್ನುವುದನ್ನು ಜನಸಾಮಾನ್ಯರಂತೆ ಚಿಂತಿಸಿ ತೋರಿಸ್ತಾನೆ ಭಗವಂತ ವ್ಯಾಸ. ಅದರಂತೆ ತಾನೂ ಕೂಡ ಅವತಾರ ಮಾಡಿದ್ದೇನೆ, ಅವತಾರ ಮಾಡಿದವನು ಮುಂದೇನು ಮಾಡಬೇಕು ಅನ್ನುವುದನ್ನು ಹೀಗೆ ಆಳವಾಗಿ ಆಲೋಚನೆ ಮಾಡ್ತಾನೆ. ಆಳವಾಗಿ ಆಲೋಚನೆ ಮಾಡಿ ಅದಕ್ಕೊಂದು ಪರಿಹಾರ ಉಪಾಯವನ್ನು ಕಂಡು ಹಿಡ್ಕೋತಾನೆ, ಜನಸಾಮಾನ್ಯರಂತೆ ವರ್ತಿಸ್ತಾನೆ ಅಂತ ಅದರ ಅಭಿಪ್ರಾಯ. ನಿತ್ಯಜ್ಞಾನಸ್ಯ ಚಿರದೃಷ್ಟಿ ಲೋಕದೃಷ್ಟಿವ್ಯಪೇಕ್ಷೆಯ ಸರ್ವಜ್ಞೋಪ್ಯಜ್ಞವದ್ದೇವ ಸರ್ವಶಕ್ತಿ ಅಶಕ್ತವತ್ ಪ್ರತ್ಯಾಪೈತಿ ಲೋಕಾನಾಂ ಅಜ್ಞಾನ ಮೋಹನಾಯ ಚ ಅಂತ ಭಾಗವತ ತಾತ್ಪರ್ಯ. ಕೂರ್ಮ ಪುರಾಣದ ಮಾತೊಂದನ್ನು ಅಲ್ಲಿ ಉದ್ಧರಿಸ್ತದೆ. ಈ ಭಗವಂತ ವಸ್ತುತಃ ಸರ್ವಜ್ಞನೇ. ನಿತ್ಯಜ್ಞಾನಸ್ಯ ಚಿದೃಷ್ಟಿ ಲೋಕದೃಷ್ಟಿ ಅಪೇಕ್ಷೆಯ, ಅವನು ಸರ್ವಜ್ಞ. ಸರ್ವಜ್ಞನಾದಂಥ ಆ ಭಗವಂತ ಚಿರದೃಷ್ಟಿ, ಕೆಲವು ಕಡೆ ಚಿದೃಷ್ಟಿ ಅಂತ ಮುದ್ರಣ ವ್ಯತ್ಯಾಸ ಇದ್ದರೆ ಅದನ್ನು ತಿದ್ಕೊಳ್ಬೇಕು. ದೀರ್ಘವಾಗಿ ಆಲೋಚನೆ ಮಾಡುವುದೇನಿದೆ ಲೋಕದ ದೃಷ್ಟಿಯಿಂದ ಅಷ್ಟೇ. ಸರ್ವಜ್ಞ, ಇವನು ಸರ್ವಜ್ಞನಾದರೂ ಅಜ್ಞನಂತೆ, ಸರ್ವಶಕ್ತಿಯಾದರೂ ಅಶಕ್ತನಂತೆ ಲೋಕಕ್ಕೆ ಅವನು ತೋರಿಸ್ಕೋತಾನೆ. ಅಜ್ಞಾನ ಮೋಹನಾಯಚ, ರಾಕ್ಷಸರು ಮೊದಲಾದಂಥವ್ರು ಏನಿದ್ದಾರೆ ದುಷ್ಟರು, ಅವರಿಗೆ ಮೋಹ ಬರಲಿ ಅಂತನ್ನೋದು ಒಂದು ಕಾರಣ. ಮತ್ತು ಸಜ್ಜನರಾದವರಿಗೂ ಕೂಡ ಒಂದು ಮಹಾ ಕಾರ್ಯವನ್ನು ಮಾಡುವಾಗ ಸಾಕಷ್ಟು ಪೂರ್ವಾಲೋಚನೆ ಮಾಡಬೇಕು. ಪೂರ್ವಾಲೋಚನೆ ಮಾಡಿ ಅದರಿಂದ ಏನು ಕಾರ್ಯವನ್ನು ಮಾಡಬೇಕು ಅಂತನ್ನೋದನ್ನು ತೀರ್ಮಾನ ಮಾಡಬೇಕು. ಅವಸರದಿಂದ ಮಾಡುವಂಥದ್ದು ಅಲ್ಲ. ಅದರಲ್ಲೂ ಈಗ ಆಗಿರುವುದಂತೂ ಜ್ಞಾನವೇ ನಷ್ಟ ಆಗಿ ಹೋಗಿದೆ. ಅಂಥ ಸಂದರ್ಭದಲ್ಲಿ ಬಹಳ ದೀರ್ಘವಾದಂಥ ಪ್ರಯತ್ನ ಬೇಕು. ಅಂಥ ಪ್ರಯತ್ನ ಮಾಡಿ ಆ ಕಾರ್ಯಕ್ಕೆ ಕೈ ಹಾಕಬೇಕು ಅಂತನ್ನೋದನ್ನು ಅವರು ಸಜ್ಜನರಿಗೂ ಕೂಡ ತೋರಿಸ್ಬೇಕಾಗಿತ್ತು. ಇದು ಕೂರ್ಮ ಪುರಾಣದ ಮಾತು, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿರುವಂಥದ್ದು. ಚಾತುರ್ಹೋತ್ರಂ ಕರ್ಮಶುದ್ಧಂ ಅಥವಾ ಶುದ್ಧಿಂ ಪಾಠ ಪ್ರಜಾನಾಂ ವೀಕ್ಷ್ಯ ವೈದಿಕಂ ವ್ಯದಧಾತ್ ಯಜ್ಞಸಂತತ್ಯೈ ವೇದಮೇಕಂ ಚತುರ್ವಿಧಂ. ಮುಂದೆ ಈ ವೇದಗಳೆಲ್ಲ ನಷ್ಟ ಆಗಿ ಹೋಗಿತ್ತಲ್ಲ, ಶಾಸ್ತ್ರ ಸಂಪತ್ತು ಅಂತನ್ನುವುದೇ ನಷ್ಟ ಆಗಿ ಹೋಗಿತ್ತು.
ಆವಾಗ ಅದಕ್ಕೊಂದು ಪರಿಹಾರೋಪಾಯವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದರು ವ್ಯಾಸರು. ಯಜ್ಞದ ಸಂಪ್ರದಾಯ ಉಳಿಬೇಕಾಗಿತ್ತು. ಯಜ್ಞದ ಸಂಪ್ರದಾಯ ಉಳಿದರೆ ಈ ಜಗತ್ತೆಲ್ಲವೂ ಕೂಡ ಮುನ್ನಡೀತದೆ. ಅದಕ್ಕಾಗಿ ವೇದದ ವಿಭಾಗವನ್ನು ಮಾಡಬೇಕು ಅಂತ ಮೊದಲು ಅವರ ಮನಸ್ಸಿನಲ್ಲಿ ಬಂದಿತ್ತು. ಯಜ್ಞಾದ್ಭವತಿ ಪರ್ಜನ್ಯ ಪರ್ಜನ್ಯಾದ ಅನ್ನ ಸಂಭವ ಅನ್ನಾದ್ಭೂ ಭವಂತಿ ಭೂತಾನೇ ಯಜ್ಞ ಕರ್ಮ ಸಮುದ್ಭವ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯುರಿಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತಿ ಅಂತ ಭಗವದ್ಗೀತೆಯ ಶ್ಲೋಕ. ಯಜ್ಞ ಕರ್ಮ ಸಮುದ್ಭವ. ನಾವೇನಾದರೂ ಯಜ್ಞವನ್ನು ಮಾಡಬೇಕಾದ್ರೆ ಅದಕ್ಕೊಂದು ಪ್ರಯತ್ನ ಬೇಕು. ಈ ಯಜ್ಞ ಪರ್ಜನ್ಯೋ ಯಜ್ಞ ಸಂಭವ, ಮಳೆ ಬರುವುದು ಯಜ್ಞದಿಂದ. ಮತ್ತು ಅನ್ನೋದ್ಭವಂತಿ ಅನ್ನ ಹುಟ್ಟುವುದು ಮಳೆಗಾಲ, ಈ ಮಳೆಯಿಂದ. ಪರ್ಜನ್ಯಾದ ಅನ್ನ ಸಂಭವ ಅನ್ನೋದ್ಭವಂತಿ ಭೂತಾನಿ, ಅನ್ನದಿಂದ ಎಲ್ಲ ಪ್ರಾಣಿಗಳು ಕೂಡ ಬದುಕ್ತವೆ. ಇದೊಂದು ಚಕ್ರ. ಇದು ನಾವು ಮಾಡುವ ಯಜ್ಞ, ಯಜ್ಞದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಆಹಾರ, ಆಹಾರ ಬೆಳೆದರೆ ಮನುಷ್ಯನಿಗೆ ಹೊಟ್ಟೆ ತುಂಬಿದಾಗ ಅವನ ಬುದ್ಧಿಯೂ ಕೂಡ ಕೆಲಸ ಮಾಡಲಿಕ್ಕೆ ತೊಡಗ್ತದೆ. ಹೀಗೊಂದು ಚಕ್ರ ಇರ್ತದೆ. ಈ ಚಕ್ರ ಯಾವತ್ತೂ ಕೂಡ ತುಂಡರಿಸಬಾರದು. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತಿ ಹಯಃ ಅಘಾಯು ಇಂದ್ರಿಯಾರಾಮ ಮೋಘಂ ಪಾರ್ಥ ಸಜೀವತೆ. ಚಕ್ರ ಯಾವತ್ತೂ ಕೂಡ ತುಂಡರಿಸಬಾರ್ದು. ಚಕ್ರ ಮುನ್ನಡಿತಾ ಇರಬೇಕು. ತಾನೂ ಕೂಡ ಸಾಧಕನಾದವನು ಯಜ್ಞ ಮಾಡಬೇಕು. ಅದನ್ನು ಮಾಡದೆ ಹೋದವನು ಇಂದ್ರಿಯಾರಾಮ, ಇಂದ್ರಿಯಗಳ ತೃಪ್ತಿಗಾಗಿ ಬದುಕುವವನು. ಅವನ ಜೀವನ ಅದು ವ್ಯರ್ಥ. ಮೋಘಂ ಪಾರ್ಥ ಸಜೀವತೆ, ಅವನ ಜೀವನವೇ ವ್ಯರ್ಥ ಆಗ್ತದೆ. ಆದರೆ ಇಂಥ ವ್ಯರ್ಥವಾದ ಬಾಳನ್ನು ನಾವು ಯಾರು ಕೂಡ ಬಾಳಬಾರದು. ನಾವು ಹೀಗೆ ಬದುಕಿದರೆ ಅದು ಮೋಘವಾದ ಜೀವನ, ವ್ಯರ್ಥವಾದ ಜೀವನ ಆಗ್ತದೆ. ಭಗವಂತ ಅಮೋಘ ದೃಕ್, ಅಮೋಘವಾದ ಜೀವನ ದರ್ಶನ ಉಳ್ಳವನು. ಅದಕ್ಕಾಗಿ ಈ ಚಕ್ರವನ್ನು ಮುನ್ನಡೆಸಬೇಕು ಹೇಗೆ ಅಂತನ್ನುವುದನ್ನು ಅವನು ತನ್ನ ಅವತಾರಗಳಲ್ಲಿ ಯಾವತ್ತೂ ಕೂಡ ಅದನ್ನು ಮಾಡಿ ತೋರಿಸ್ತಾನೆ. ಇಲ್ಲಿಯೂ ಕೂಡ ಈಗ ಚಕ್ರಕ್ಕೆ ಭಂಗ ಬರಬಾರ್ದು. ಅದೇ ಇರೋದಿಲ್ಲಿ. ಯಜ್ಞ ಸಂತತ್ಯೈ, ಯಜ್ಞ ಅಂತನ್ನುವುದು ಮುಂದೆ ನಡಿಬೇಕು. ಯಜ್ಞ ನಡೀಬೇಕಾದ್ರೆ ವೇದ ಬೇಕು. ವಿಪ್ರಾ ವೇದಾಶ್ಚ ಯಜ್ಞಾಶ್ಚ ಯಸ್ಮಾದ್ ಊತಾ ಪರಸ್ಪರಂ ವಿಹಿತ ವಿಷ್ಣುನಾಥೇನ ವಿಷ್ಣು ರೋಮಿತ್ಯುದಾಹೃತಃ ಅಂತ ಭಗವಂತನಿಗೆ ಓಂ ಅಂತ ಹೆಸರಿದೆ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಮಾತನ್ನು ಹೇಳ್ತಾರೆ. 3 ಸಂಗತಿಗಳನ್ನು ಈ ಭಗವಂತ ಹೆಣದಿಟ್ಟಿದ್ದಾನಂತೆ. ವಿಪ್ರಾಹ ವೇದಾಶ್ಚ ಯಜ್ಞಾಶ್ಚ, ಜ್ಞಾನಿಗಳಾದ ಬ್ರಾಹ್ಮಣರನ್ನು ಮತ್ತು ಅವರು ಮಾಡುವಂಥ ಯಜ್ಞಗಳನ್ನು, ಆ ಯಜ್ಞಗಳ ಆಚರಣೆಗೆ ಬೇಕಾದಂಥ ಶಾಸ್ತ್ರ ಸಂಪತ್ತನ್ನು ಒಂದು ತ್ರಿಕೋಣವನ್ನಾಗಿ ಹೆಣದಿಟ್ಟಿದ್ದಾನೆ ಭಗವಂತ. ಈ ತ್ರಿಕೋಣದಲ್ಲಿ ಯಾವುದಾದ್ರೂ ಒಂದಕ್ಕೆ ಭಂಗ ಬಂದರೂ ಕೂಡ ಉಳಿದದ್ದೆರಡು ಲುಪ್ತ ಆಗಿ ಹೋಗ್ತವೆ. ಶಾಸ್ತ್ರಗಳೇ, ಈಗ ವ್ಯಾಸಾವತಾರಕ್ಕಿಂತ ಮುಂಚೆ ಆಗಿದ್ದು ಹೀಗೇನೆ, ಶಾಸ್ತ್ರಗಳೇ ಲುಪ್ತ ಆಗಿ ಹೋಗಿತ್ತು. ಶಾಸ್ತ್ರಗಳು ಲುಪ್ತ ಆದಾಗ ಯಜ್ಞವನ್ನು ಮಾಡುವುದು ಹೇಗೆ? ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕೆಲ್ಲ ಜೀವನಕ್ಕೆ ಒಟ್ಟಾರೆ ದಿಗ್ದರ್ಶನ ಕೊಡುವುದೇ ಶಾಸ್ತ್ರ. ಶಾಸ್ತ್ರವೇ ಲುಪ್ತ ಆದಾಗ ಯಜ್ಞ ಮಾಡಲಿಕ್ಕಾಗೋದಿಲ್ಲ. ಯಜ್ಞ ಮಾಡದೇ ಇರುವಂಥ ಬ್ರಾಹ್ಮಣನೂ ಕೂಡ ಬ್ರಾಹ್ಮಣ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಒಟ್ಟಾರೆ ಇಡೀ ಜೀವನವೇ, ನಮ್ಮ ಜೀವನವೇ ವಿಷ್ಣು ಪೂಜಾರ್ಥ ರೂಪವಾಗಿರುವಂಥ ಒಂದು ಯಜ್ಞ. ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಜ್ಞಾನವೇ ಇಲ್ಲದೆ, ಜ್ಞಾನದ ಬೆಳಕೆ ಇಲ್ಲದೆ ಹೋದರೆ ಈ ಯಜ್ಞವನ್ನು ಮಾಡುವುದು ಹೇಗೆ? ಅದಕ್ಕಾಗಿ ಈ ಯಜ್ಞ ಶಾಸ್ತ್ರವೆಲ್ಲವೂ ಉಳಿದ್ರೆ ಅದರಿಂದ ಯಜ್ಞ. ಆದ್ದರಿಂದ ಈ ಜ್ಞಾನಿಗಳಾದ ಬ್ರಾಹ್ಮಣರೆಲ್ಲರೂ ಕೂಡ ಬ್ರಾಹ್ಮಣರು ಅಂತ ಕರೆಸ್ಕೋತಾರೆ. ಅದಕ್ಕಾಗಿ ಚಾತುರ್ವರ್ಣದ ಉಳಿವು, ಈ ಯಜ್ಞದ ಸಂಪ್ರದಾಯ ಉಳಿಬೇಕಾಗಿತ್ತು. ಅದಕ್ಕಾಗಿ ಅವರು ಈ ವೇದವನ್ನು ವಿಭಾಗ ಮಾಡಿದರು. ಚಾತುರ್ಹೋತ್ರಂ ಕರ್ಮ ಶುದ್ಧಂ ಪ್ರಜಾನಾಂ ವೀಕ್ಷ ವೈದಿಕಂ ವೇದಧಾತ್ ಯಜ್ಞ ಸಂತತ್ಯೈ ವೇದಮೇಕಂ ಚತುರ್ವಿಧಂ. ಈ ಯಜ್ಞದಲ್ಲಿ 4 ಜನ ಹೋತೃಗಳಿರ್ತಾರೆ. ಋಗ್ವೇದಕ್ಕೆ ಸಂಬಂಧಪಟ್ಟಂತೆ ಹೋತ, ಯಜುರ್ವೇದಕ್ಕೆ ಸಂಬಂಧಪಟ್ಟಂತೆ ಅಧ್ವರ್ಯು, ಸಾಮವೇದಕ್ಕೆ ಸಂಬಂಧಪಟ್ಟಂತೆ ಉದ್ಗಾತ, ಅಥರ್ವವೇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಟ್ಟಾರೆ ವೇದದ ಮೇಲ್ವಿಚಾರಣೆಗಾಗಿ ಈ ಬ್ರಹ್ಮ ಅಂತ ಒಬ್ಬ ಇರ್ತಾನೆ. ಹೀಗೆ 4 ಜನ ಪುರೋಹಿತರು ಮಾಡಿ ಸೇರಿ ನಡೆಸುವಂಥದ್ದು ಈ ಯಜ್ಞ. ಇದು ಚಾತುರ್ಹೋತ್ರ. ಮತ್ತು ಶುದ್ಧವಾದಂಥ ಕರ್ಮ, ಅಗ್ನಿಷ್ಠೋಮ, ಜ್ಯೋತಿಷ್ಠೋಮ ಮೊದಲಾದ ಕರ್ಮಗಳು.
ಸಂಧ್ಯಾ ವಂದನೆಯಿಂದ ಪ್ರಾರಂಭ ಮಾಡಿಕೊಂಡು ಅಗ್ನಿಹೋತ್ರಾದಿ ಎಲ್ಲ ಕರ್ಮಗಳು ಕೂಡ ಕರ್ಮಗಳೇ. ಪ್ರಜಾನಾಂ ವೈದಿಕಾನಾಂ ಶುದ್ಧಿಂ ಅಥವಾ ಶುದ್ಧಂ ಯಾವುದನ್ನಾದರೂ ತಿಳ್ಕೊಳ್ಬೋದು ಪಾಠಕ್ಕನುಸಾರವಾಗಿ. ಶುದ್ಧಂ ಕರ್ಮ, ಯಾವುದೇ ರಾಗದ್ವೇಷಾದಿಗಳಿಲ್ಲದೆ ಮಾಡಬೇಕಾದಂಥ ಒಂದು ಕರ್ಮ. ಯಜ್ಞ ಸಂತತ್ಯೈ, ಅಗ್ನಿಷ್ಠೋಮಾದಿ ಯಜ್ಞ ಪರಂಪರೆ ಮುಂದುವರಿಬೇಕು. ಒಟ್ಟಾರೆ ಜೀವನವನ್ನೇ ಯಜ್ಞಕುಂಡದಲ್ಲಿ ಮಾಡುವ ಯಜ್ಞ ಮಾತ್ರ ಯಜ್ಞ ಅಲ್ಲ, ಹುಟ್ಟಿದಾರಭ್ಯ ಮರಣಿಸುವವರೆಗೂ ನಾವು ಮಾಡುವಂಥ ಎಲ್ಲ ಕ್ರಿಯೆಗಳು ಕೂಡ ಯಜ್ಞಗಳೇ. ಆ ಯಜ್ಞ ಮುಂದುವರಿಬೇಕು. ಯಜ್ಞ ಪರಂಪರೆ ಮುಂದುವರಿಬೇಕಾದ್ರೆ ಏಕಂ ಅವಿಭಕ್ತಂ ವೇದಂ ಋಗಾದಿ ಭೇದೇನ ಚತುರ್ವಿಧಂ ವೆದಧಾತ್. ಮೊದಲು ಈ ವೇದ ಅಂತನ್ನುವುದು ವಿಭಾಗ ಹೊಂದಿರಲಿಲ್ಲ, ಒಂದೇ ಇತ್ತದು. ಅದನ್ನು ಋಕ್ ಯಜು ಸಾಮ ಅಥರ್ವ ಅಂತ ನಾಲ್ಕು ರೀತಿಯಾಗಿ ವಿಭಾಗಿಸಿದ ಈ ವ್ಯಾಸ ಅಂತ ಅದರ ತಾತ್ಪರ್ಯ. ಆದಿ ಮಧ್ಯಾವಸಾನೇಶು ಹರಿಸ್ಮೃತ್ಯ ತತ್ಪೂಜಾತ್ವೇನ ಕ್ರಿಯಮಾಣಂ ಕರ್ಮ ಪ್ರಜಾನಾಂ ಜ್ಞಾನದ್ವಾರ ಶುದ್ಧಿಕರಂ ಅಪಶ್ಯತ. ಯಾವುದೇ ಕ್ರಿಯೆಯನ್ನು ಮಾಡುವಾಗ ಕ್ರಿಯೆಯ ಪ್ರಾರಂಭದಲ್ಲಿ, ಕ್ರಿಯೆಯ ಮಧ್ಯದಲ್ಲಿ, ಕ್ರಿಯೆಯ ಕೊನೆಗೆ ಎಲ್ಲ ಕಡೆಯೂ ಕೂಡ ಭಗವಂತನ ನಾಮಸ್ಮರಣೆ ನಡೀಬೇಕು. ಆವಾಗದ ಆತನ ಪೂಜಾ ಆಗ್ತದೆ. ಸದಾ ವಿಷ್ಣುವರ ಸ್ಮರಣಾತ್ ಪ್ರಾಯಸ್ಯಾತ್ ಕರ್ಮ ರಾಜಸಂ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಒಂದು ಕಡೆ ಹೇಳ್ತಾರೆ. ಭಗವಂತನನ್ನು ನೆನೆದೇ ಹೋದರೆ, ಕರ್ಮಗಳ ಮಧ್ಯೆ ಪ್ರತಿಯೊಂದು ಕರ್ಮದ ಮಧ್ಯೆಯೂ ಕೂಡ ಭಗವಂತನನ್ನು ನೆನೆದೇ ಹೋದರೆ, ಭಗವಂತನ ನಾಮಸ್ಮರಣೆ ಇಲ್ಲದ ಕಾರಣಕ್ಕಾಗಿಯೇ ನಾವು ಮಾಡುವ ಕರ್ಮಗಳೆಲ್ಲವೂ ಕೂಡ ರಾಜಸ ಕರ್ಮ ಆಗಿಬಿಡ್ತವೆ. ನಾವು ಸಾತ್ವಿಕರಿರಬಹುದು, ಆದರೆ ಮಾಡುವ ಕರ್ಮಗಳು ಮಾತ್ರ ಹೀಗೆ ರಾಜಸ ಆಗಿಬಿಡ್ತವೆ. ಹೀಗೆ ಕರ್ಮದ ಆರಂಭದಲ್ಲಿ, ಕರ್ಮದ ಮಧ್ಯದಲ್ಲಿ, ಕರ್ಮದ ಕೊನೆಗೆ ಭಗವಂತ ನಾಮಸ್ಮರಣೆ ಮಾಡ್ತಾ ಇರಬೇಕು. ಮಾಡಿ ಅವನ ಪೂಜೆ ಅಂತ ಈ ಎಲ್ಲ ಕರ್ಮಗಳನ್ನು ಕೂಡ ಮಾಡಬೇಕು. ಪ್ರಜಾನಾಂ ಜ್ಞಾನದ್ವಾರ ಶುದ್ಧಿಕರಂ ಅಪಶ್ಯತ. ಹೀಗೆ ಮಾಡಿದಾಗ ಆ ಕರ್ಮ ಅಂತನ್ನುವುದು ನಮಗೆ ಜ್ಞಾನವನ್ನು ಕೊಟ್ಟು ಶುದ್ಧಿ ಕಾರಣ ಆಗ್ತದೆ ಅಂತ ಅದರ ತಾತ್ಪರ್ಯ. ಶುದ್ಧಂ ಸಮಗ್ರ ಅಂಗೋಪೇತಂ, ಸಕಲ ಅಂಗಗಳಿಂದ ಕೂಡಿದಂತಹ ಕರ್ಮಗಳನ್ನು ಮಾಡಬೇಕು. ವೈದಿಕಂ ಮೂಲವೇದೋಕ್ತಂ ಅಗ್ನಿಷ್ಠೋಮಾದಿಕಂ ಕರ್ಮ ಅಂತಾರೆ ಯಾದವಾರ್ಯರು. ವೇದಂ ಪ್ರಾಗೇವ ಚತುರ್ಧಾ ವಿಭಕ್ತಂ, ಹಿಂದೆಯೂ ಕೂಡ ವೇದ ಅಂತ ಅನ್ನೋದು 4 ವಿಧವಾಗಿ ಇದ್ದೇ ಇತ್ತು. ಅದನ್ನು ಈ ಮತ್ತೆ ಹೀಗೆ ವಿಭಾಗಿಸಿದರು ವ್ಯಾಸರು. ಇದರದೆಲ್ಲ ತಥ್ಯಾಂಶ ಏನು, ಹಿಂದೆಯೂ ಅದು ವಿಭಕ್ತವಾಗಿತ್ತು, ಈಗ ಮತ್ತೆ ವಿಭಾಗ ಮಾಡಿದ್ರು ಅನ್ನೋದ್ರ ಏನು ಅಂತ ಅನ್ನೋದನ್ನೆಲ್ಲ ಮುಂದೆ ಹೇಳ್ತೇನೆ. ವೇದಂ ಏಕಂ ಚತುರ್ವಿಧಂ ವೇದಧಾತ್, ಒಂದೇ ವೇದ ಇತ್ತಲ್ಲ, ಆ ಒಂದೇ ವೇದವನ್ನು 4 ಭಾಗವಾಗಿ ಅವರು ವಿಂಗಡಿಸಿದರು ವ್ಯಾಸರು. ಇದು ಯಾದವಾರ್ಯರು ಮತ್ತು ವಿಜಯಧ್ವಜರು ಏನು ಹೇಳಿದರು ಅಂತ ಅನ್ನೋದನ್ನು ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹೆಚ್ಚಿನ ಅಂಶಗಳೇನು ಈ ಉಳಿದ ವ್ಯಾಖ್ಯಾನಗಳಲ್ಲಿ ಕಾಣಿಸೋದಿಲ್ಲ. ವೀರರಾಘವಿ ವ್ಯಾಖ್ಯಾನ ಆಗಲಿ ಅಥವಾ ಶ್ರೀಧರಿ ವ್ಯಾಖ್ಯಾನಗಳಲ್ಲಿ ಬೇರೆ ಏನು ವಿಶಿಷ್ಟ ಅಂಶಗಳು ಕಾಣಿಸೋದಿಲ್ಲ. ಆದ್ದರಿಂದ ಅದನ್ನೇನು ಇಲ್ಲಿ ಹೇಳಲಿಲ್ಲ. 4 ವೇದಗಳನ್ನು ಹೀಗೆ ವಿಭಾಗ ಮಾಡಿದ್ರಲ್ಲ, ಮೂಲತಃ ಅದು ಒಂದೇ ವೇದ ಇತ್ತು. ಹೀಗೆ ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದು ಮಾತು ಕೇಳಿ ಬರ್ತದೆ. ಏಕೋ ವೇದ ಕೃತೆ ಸ್ಯಾಸೀತ್ ತ್ರೇತಾಯಾಂಸ ತ್ರಿಧಾಭವತ್ ಸಯೇವ ಪಂಚಧಾ ಜಾತಃ ದ್ವಾಪರಂ ವಾಪ್ಯ ವೈ ಯುಗಂ ಉತ್ಸನ್ನಸ್ಯ ಕಲಿಂ ಪ್ರಾಪ್ಯ ವೇದ ಪ್ರಾಯೇಣ ಸರ್ವಶಃ. ಇದು ನಾರಾಯಣ ಸಂಹಿತ ಅನ್ನೋ ಒಂದು ಗ್ರಂಥ. ಅದನ್ನು ಆಚಾರ್ಯರು ಅಥರ್ವಣ ಭಾಷೆಯಲ್ಲಿ ಉದ್ಧರಿಸ್ತಾರೆ. ಕೃತಯುಗದಲ್ಲಿ ವೇದ ವಿಭಾಗ ಇರಲಿಲ್ಲ, ಎಲ್ಲ ಒಂದೇ ವೇದ ಇತ್ತು. ದ್ವಾಪರ ಯುಗದಲ್ಲಿ ಋಗ್ ಯಜು ಸಾಮ ಅಂತ 3 ವಿಭಾಗ ಕಂಡಿತು. ತ್ರೇತಾಯುಗದಲ್ಲಿ 3 ವಿಭಾಗ ಕಂಡಿತು. ದ್ವಾಪರ ಯುಗದಲ್ಲಿ ಅಥರ್ವ ವೇದ ಒಂದು ಸೇರಿ, ಅದರ ಜೊತೆ ಪಂಚರಾತ್ರವೂ ಒಂದು ಸೇರಿ ಅದು 5 ವಿಭಾಗ ಹೊಂದಿತು. ಸಯೇವ ಪಂಚಧಾ ಜಾತಃ ದ್ವಾಪರಂ ಪ್ರಾಪ್ಯ ವೈ ಯುಗಂ. 5 ಹೇಗಾಯಿತು? ಋಗ್ಯಜುಸ್ಸಾಮ ಅಥರ್ವ ಅಂತ ಅನ್ನೋದು ಇವು 4 ಅಪೌರುಷೇಯವಾದದ್ದು. ಪಂಚರಾತ್ರ ಅಂತ ಇಲ್ಲಿ ಅದನ್ನು ಪರಿಗಣನೆ ಮಾಡ್ತಾರೆ. ಅನುವಾದ ಮಾಡೋರು ಆ ಥರ ಮಾಡಿದ್ದಾರೆ ಅಥರ್ವಣ ಉಪನಿಷತ್ ಭಾಷ್ಯದಲ್ಲಿ.
ಪಂಚರಾತ್ರ ಮಾತ್ರ ಅಲ್ಲ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ. ಭಾರತ ಮತ್ತು ಪಂಚರಾತ್ರ ಅನ್ನುವ ಇತಿಹಾಸಗಳು, ಮತ್ತು ಭಾರತಂ ಪಂಚರಾತ್ರಂ ಚ ಮೂಲ ರಾಮಾಯಣಂ ತಥಾ ಇತಿಹಾಸ ಇತಿ ಪ್ರೋಕ್ತಂ ಅಂತ ಇಲ್ಲೇ ಅಥರ್ವಣ ಭಾಷ್ಯದಲ್ಲೇ ಆಚಾರ್ಯ ಹೇಳುವಂತೆ ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಇವಿದಿಷ್ಟಕ್ಕೂ ಕೂಡ ಇತಿಹಾಸ ಅಂತಾರೆ. ವಾಲ್ಮೀಕಿ ರಾಮಾಯಣ ಅಲ್ಲ, ಮೂಲ ರಾಮಾಯಣ ಇವಿಷ್ಟು ಸೇರಿ ಇತಿಹಾಸ. ಮುಂದೆ ಬ್ರಾಹ್ಮಾದ್ಯಂಚ ಪುರಾಣಕಂ, ಬ್ರಹ್ಮವೈವರ್ತ ಮೊದಲಾದದ್ದೇನಿದೆ ಅವುಗಳೆಲ್ಲವನ್ನೂ ಕೂಡ ಪುರಾಣ ಅಂತಾರೆ. ಹೀಗೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಹೇಳಿದಂತೆ ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಅನ್ನುವಂಥ ಇತಿಹಾಸ, ಹಾಗೆ ಭಾಗವತಾದಿ 18 ಪುರಾಣಗಳು, ಇವುಗಳ ಒಂದು ಸಮುದಾಯ ಏನಿದೆ ಇದನ್ನೇ 5ನೇ ವೇದ ಅಂತ ವರ್ಣನೆ ಮಾಡೋದು. ದ್ವಾಪರ ಯುಗದಲ್ಲಿ ಹೀಗೆ 5 ವೇದಗಳಾಗಿ ಅದು ವಿಭಕ್ತ ಆಗಿತ್ತಂತೆ. ಹಿಂದೆನೂ ಕೂಡ ಅನೇಕ ಬಾರಿ ಈ ಥರದ ವಿಭಾಗ ಇತ್ತು. ಆದರೆ ಉತ್ಸನ್ನಸ್ಯ ಕಲಿಂ ಪ್ರಾಪ್ಯ, ಕಲಿಯುಗ ಬಂದಾಗ ಇದೆಲ್ಲವೂ ಕೂಡ ಮತ್ತೆ ಲುಪ್ತವೇ ಆಗಿ ಹೋಗ್ತದೆ. ದ್ವಾಪರಯುಗ ಸಮಾಪ್ತ ಆಗಲಿಕ್ಕೆ ಇನ್ನೇನು ಒಂದು 600-700 ವರ್ಷಗಳು ಉಳಿದಿದ್ದು ಅಷ್ಟೇ. ಆದ್ದರಿಂದ ಕಲಿ ಪ್ರಭಾವ ಅಲ್ಲಿ ಗೋಚರಿಸ್ತಾ ಇತ್ತು. ಮಹಾಭಾರತದಲ್ಲೂ ಕೂಡ ಒಂದು ಮಾತಿದೆ, ಆಚಾರ್ಯರು ಅದನ್ನು ಅಥರ್ವಣ ಭಾಷ್ಯದಲ್ಲಿ ಉದ್ಧರಿಸ್ತಾರೆ. ವೇದವಾದಾಶ್ಚ ಅನುಯುಗಂ ಹ್ರಸಂತೀತಿ ನ ಶ್ರುತಿ ಅಂತ ಶಾಂತಿ ಪರ್ವದಲ್ಲಿ ಬರುವಂಥ ಒಂದು ಮಾತಿದೆ. ಈ ವೇದಗಳಲ್ಲಿ ಏನು ವಿಷಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಆ ವಿಷಯದ ತಿಳುವಳಿಕೆ ಮತ್ತು ವೇದಾದ ಶಾಸ್ತ್ರಗಳು ಎರಡೂ ಕೂಡ. ಆದರೆ ಅವೆಲ್ಲವೂ ಯುಗದಿಂದ ಯುಗಕ್ಕೆ ಮುಂದೆ ಹೋದಂತೆ ಶಿಥಿಲ ಆಗಿಬಿಡ್ತವೆ. ಸರಿಯಾದ ಪಾಠವೂ ಸಿಗೋದಿಲ್ಲ, ಸರಿಯಾದ ಅರ್ಥವೂ ಸಿಗೋದಿಲ್ಲ. ಹಸಂತೀತಿ ನಷ್ಟುತಂ. ಯಾರೋ ಒಬ್ಬರು ಈ ಸಂದರ್ಭದಲ್ಲಿ ಇದನ್ನು ಹಿರಿಯರು ಹೇಳಿದ್ದನ್ನು ನೆನಪು ಮಾಡಿಕೊಂಡದ್ದು ಮಹಾಭಾರತದಲ್ಲಿ. ನಮ್ಮ ಹಿರಿಯರು ಹೀಗೆ ಹೇಳ್ತಾ ಇದ್ರು, ಶಾಸ್ತ್ರಗಳ ಶುದ್ಧವಾದ ಪಾಠ ಮತ್ತು ಶುದ್ಧವಾದ ಅರ್ಥ ಎರಡೂ ಕೂಡ ಕ್ಷೀಣ ಆಗಿ ಹೋಗ್ತದೆ, ಅದಕ್ಕೆ ಹ್ರಾಸ ಬರ್ತದೆ ಅಂತ ಹೇಳಿದ್ದನ್ನು ನಾವು ಕೇಳಿದ್ದೀವಿ ಅಂತಾರೆ ಅವರು. ಋಗ್ಯಜಸ್ಸಾಮ ಅಥರ್ವಾಶ್ಚ ವೇದಾಶ್ಚತ್ವಾರ ಉದ್ಧೃತಾ ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ. ಭಾಗವತದ 19ನೇ ಶ್ಲೋಕ ಇದು. ಋಗ್ಯಜಸ್ಸಾಮ ಅಥರ್ವ ಅನ್ನೋ 4 ವೇದಗಳನ್ನು ಆ ವ್ಯಾಸರು ಉದ್ಧರಿಸಿದರು. ಮತ್ತೆ ಇತಿಹಾಸ ಮತ್ತು ಪುರಾಣ ಇದು ಪಂಚಮ ವೇದ. ಅದಕ್ಕೂ ಕೂಡ ಅವರೇ ರಚಯಿತ, ಕೆಲವನ್ನು ಅವರೇ ಬರೆದರು, ಕೆಲವನ್ನ ಪ್ರವರ್ತನ ಮಾಡಿದರು. ಹೀಗೆ ಇವತ್ತು ಆ 19ನೇ ಶ್ಲೋಕದ ವ್ಯಾಖ್ಯಾನದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಈ ಮೂಲವೇದ, ಉಪವೇದ, ಅವಾಂತರ ವೇದ ಇದ್ರ ಬಗ್ಗೆ ನಾವು ಇನ್ನಷ್ಟು ನೋಡಬೇಕಾಗಿದೆ. ಋಗ್ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳಿಗೆ ಅನುಸಾರವಾಗಿ ಅದನ್ನು ನಾಳೆ ದಿವಸ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವೇನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.